ಎಸ್, ಮಂಡ್ಯದ ದೃಶ್ಯಾವಳಿಗಳನ್ನ ನೀವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ರೇವಣ್ಣ ಅವರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಈಗ ಡಿಸಿ ಕಚೇರಿಯ ಒಳಗಡೆ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ. ಮಂಡ್ಯ ಡಿಸಿ ಕಚೇರಿಗೆ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಈಗ ರ್ಯಾಲಿಯನ್ನ ಮೊಟಕುಗೊಳಿಸಿ ಡಿಸಿ ಕಚೇರಿಯ ಒಳಗೆ ಪ್ರವೇಶಿಸಿದ್ದಾರೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸೋದಿಕ್ಕೆ. ಆದರೆ ರ್ಯಾಲಿಯನ್ನ ನಿಖಿಲ್ ಅವರ ತಂದೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದುವರಿಸಿದ್ದಾರೆ. ರೇವಣ್ಣ ಅವರು ನಿಖಿಲ್ ಅವರನ್ನ ಶಾಲು ಹೊದಿಸಿ ಒಂದು ರೀತಿ ಸ್ವಾಗತ ಮಾಡಿದ್ದಾರೆ. ಡಿಸಿ ಕಚೇರಿಯ ಒಳಗಡೆ ರೇವಣ್ಣ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಪ್ರವೇಶ ಮಾಡ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಒಂದು ರೀತಿ ಸಂಪ್ರದಾಯದ ಪ್ರಕಾರವಾಗಿಯೇ ರೇವಣ್ಣ ಅವರು ನಿಖಿಲ್ ಅವರನ್ನ ಡಿಸಿ ಕಚೇರಿಯ ಒಳಗಡೆ ಕರೆದುಕೊಂಡು ಹೋಗಿರುವಂತದ್ದು. ಶಾಲು ಹೊದಿಸಿದ್ದಾರೆ. ಕಲ್ಸಕ್ರೆ, ಲಿಂಬೆಹಣ್ಣು ಎಲ್ಲವನ್ನ ನೀಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಡಿಸಿ ಕಚೇರಿಯ ಒಳಗೆ ಕರೆದುಕೊಂಡು ಹೋಗಿರುವಂತದ್ದು. ಶಾಲು ಹೊದಿಸಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಿಖಿಲ್ಗೆ ಶುಭ ಹಾರೈಸಿದ್ದಾರೆ ಸಚಿವ ರೇವಣ್ಣ. ಕಾರಲ್ಲಿ ಬೇಗ ಬಂದ್ಬಿಡಿ. ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಡಿಸಿ ಕಚೇರಿಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ನಿಖಿಲ್. ಅದಕ್ಕೂ ಮುನ್ನ ಸಚಿವ ರೇವಣ್ಣ ಅವರು ನಿಖಿಲ್ ಅವರಿಗೆ ಶಾಲು ಹೊದಿಸಿ ಅಕ್ಷತೆಯನ್ನ ನೀಡಿ, ಕಲ್ಸಕ್ರೆಯನ್ನ ನೀಡಿ, ನಿಂಬೆಹಣ್ಣನ್ನ ಕೈಲಿಟ್ಟು ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಿಖಿಲ್ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಸೇರಿದಂತೆ CS ಪುಟ್ಟರಾಜು ಅವರು ಕೂಡ ಅವರಿಗೆ ಸಾಥ್ ನೀಡಿರುವಂತದ್ದು. ಮಂಡ್ಯ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗ ಸಹಸ್ರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ಮತ್ತೊಂದೆಡೆ ರ್ಯಾಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇರುವಂತದ್ದು. ಈ ರ್ಯಾಲಿಯನ್ನ ಮೊಟಕುಗೊಳಿಸಿ ನಿಖಿಲ್ ಡಿಸಿ ಕಚೇರಿಗೆ ಆಗಮಿಸಿದ್ದಾರೆ ತಮ್ಮ ನಾಮಪತ್ರವನ್ನ ಸಲ್ಲಿಸೋದಿಕ್ಕೆ. ಆದರೆ ಕುಮಾರಸ್ವಾಮಿ ಅವರು ಆ ರ್ಯಾಲಿಯನ್ನ ಮುಂದುವರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ JDS ರ್ಯಾಲಿ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮತ್ತೊಂದೆಡೆ ಡಿಸಿ ಕಚೇರಿಯ ಮುಂಭಾಗದಲ್ಲಿನ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಿಖಿಲ್ ರ್ಯಾಲಿಯನ್ನ ಮೊಟಕುಗೊಳಿಸಿ ನಾಮಪತ್ರ ಸಲ್ಲಿಸೋದಿಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಸಚಿವ ರೇವಣ್ಣ ನಿಖಿಲ್ ಅವರಿಗೆ ಶಾಲು ಹೊದಿಸಿ ಅಕ್ಷತೆಯನ್ನ ನೀಡಿ ಕೈಗೆ ನಿಂಬೆಹಣ್ಣನ್ನ ಕೂಡ ಕೊಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ. ಮಂಡ್ಯ ಡಿಸಿ ಕಚೇರಿಯ ಒಳಗೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ತೆರಳಿದ್ದಾರೆ. ಮಂಡ್ಯ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಡಿಸಿ ಕಚೇರಿಗೆ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅವರಿಗೆ ಸಚಿವ ರೇವಣ್ಣ, ಅನಿತಾ ಕುಮಾರಸ್ವಾಮಿ, CS ಪುಟ್ಟರಾಜು ಅವರು ಸಾಥ್ ನೀಡಿರುವಂತದ್ದು. ಡಿಸಿ ಕಚೇರಿಯ ಒಳ ಹೋಗೋಕ್ಕೂ ಮುನ್ನ ಸಚಿವ ರೇವಣ್ಣ ಅವರು ಅವರಿಗೆ ಶುಭ ಹಾರೈಸಿದ್ದಾರೆ. ಎಸ್ ವೀಕ್ಷಕರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಡಿಸಿ ಕಚೇರಿಗೂ ಕೂಡ ಪ್ರವೇಶಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅವರಿಗೆ ಸಚಿವ ರೇವಣ್ಣ ಹಾಗೆ ಅನಿತಾ ಕುಮಾರಸ್ವಾಮಿ, CS ಪುಟ್ಟರಾಜು ಇವರು ಸಾಥ್ ನೀಡಿರುವಂತದ್ದು. ಡಿಸಿ ಕಚೇರಿಯ ಒಳ ಪ್ರವೇಶ ಮಾಡೋದಕ್ಕೂ ಮುನ್ನ ಸಚಿವ ರೇವಣ್ಣ ಅವರು ನಿಖಿಲ್ಗೆ ಶುಭ ಹಾರೈಸಿರುವಂತದ್ದು. ಶಾಲು ಹೊದಿಸಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ತಂದಂತಹ ಅಕ್ಷತೆ ಜೊತೆಗೆ ನಿಂಬೆಹಣ್ಣು ಎಲ್ಲವನ್ನ ನಿಖಿಲ್ ಅವರ ಕೈಗಿಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ ಸಚಿವ ರೇವಣ್ಣ. ತದನಂತರ ಈಗ ಡಿಸಿ ಕಚೇರಿಯ ಒಳ ಹೋಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಮತ್ತೊಂದೆಡೆ JDS ರ್ಯಾಲಿ ಕೂಡ ನಡೀತಾ ಇರುವಂತದ್ದು.
ಲಕ್ಷಾಂತರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬೆಂಬಲಿಗರು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ. ಈ ರ್ಯಾಲಿಯಲ್ಲಿ ಬರ್ತಾ ಇದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅರ್ಧಕ್ಕೆನೆ ಆ ರ್ಯಾಲಿಯನ್ನ ಮೊಟಕುಗೊಳಿಸಿ ತಮ್ಮ ಉಮೇದುವಾರಿಕೆ ಸಲ್ಲಿಸೋದಿಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದಾರೆ. ಆದರೆ ಎಚ್ ಡಿ ಕುಮಾರಸ್ವಾಮಿಯವರು ಆ ರ್ಯಾಲಿಯನ್ನ ಮುಂದುವರಿಸಿರುವಂಥದ್ದು. ರಸ್ತೆಯ ಇಕ್ಕೆಲಗಳಲ್ಲೆಲ್ಲ ಜನ ಸೇರಿರೋದನ್ನ ಗಮನಿಸಬಹುದು. ನಿಖಿಲ್ ಇವತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಮಂಡ್ಯದ ಜೆಡಿಎಸ್ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜೆಡಿಎಸ್ನ ಬೃಹತ್ ಸಮಾವೇಶವೂ ಕೂಡ ಇದೆ, ರ್ಯಾಲಿ ನಡೀತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ.